ಎಸ್ಐಆರ್ ಅದೇ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಜಿಲ್ಲೆಯ ಕೆಲ ಪ್ರಗತಿಪರ ಸಂಘಟನೆಗಳಿಗೂ ಭಯ ಹುಟ್ಟಿಸಿದೆ. ಎಸ್ಐಆರ್ ಅನುಷ್ಠಾನದಿಂದ ರಾಜ್ಯದಲ್ಲಿ ಅನ್ಯಾಯವಾಗಲಿದೆ. ಹೀಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಎಸ್ಐಆರ್ ಕೈಬಿಡಬೇಕು ಎಂದು ಒತ್ತಾಯಿಸಿ ಮೇ 30ರಂದು ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಎದ್ದೇಳು ಕರ್ನಾಟಕ ಎಂಬ ಸಂಘಟನೆಯೊಂದು ಘೋಷಣೆ ಮಾಡಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಶ್ರೀಕಂಠಾಚಾರಿ, ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನ ವಿರೋಧಿ ನಿಲುವು ತಾಳಿದೆ ಎಂದು ಆರೋಪಿಸಿದರು. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಇದೇ ಎಸ್ಐಆರ್ ಪರಿಣಾಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರಿದೆ. ರಾಜ್ಯದಲ್ಲೂ ಎಸ್ಐಆರ್ ನಡೆದರೆ ಕೋಮುವಾದಿ ಪಕ್ಷವಾದ ಬಿಜೆಪಿ ಅಧಿಕಾರಕ್ಕೆ ಬರುವ ಅಪಾಯವಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಐಆರ್ ಅನುಷ್ಠಾನ ಮಾಡಲು ಬಿಡದೆ ಜನರು ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಮೇ 30ರಂದು ನಡೆಯಲಿರುವ ಹೋರಾಟಕ್ಕೆ ಸಿಪಿಎಂ, ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಬೆಂಬಲ ನೀಡುತ್ತಿರುವುದಾಗಿ ಅವರು ಘೋಷಿಸಿದರು. ಹಾಗಾದರೆ ಕೇರಳ ಮತ್ತು ತಮಿಳುನಾಡಿನಲ್ಲೂ ಎಸ್ಐಆರ್ ಅನುಷ್ಠಾನವಾಗಲಿದೆಯಲ್ಲ, ಅಲ್ಲಿ ಯಾಕೆ ಬಿಜೆಪಿ ಗೆಲ್ಲಲಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಅಲ್ಲಿನ ಸರ್ಕಾರಗಳು ಸ್ಮಾರ್ಟ್ ಕಾರ್ಡ್ ನೀಡಿ ಅನಗತ್ಯ ಮತದಾರರನ್ನು ಪಟ್ಟಿಯಿಂದ ಕೈಬಿಡದಂತೆ ಮಾಡಿದೆ. ಹಾಗಾಗಿ ಅಲ್ಲಿ ಬಿಜೆಪಿಯೇತರ ಸರ್ಕಾರಗಳು ಅಧಿಕಾರಕ್ಕೆ ಬಂದಿವೆ ಎಂದರು. ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲಿಯೂ ಸ್ಮಾರ್ಟ್ ಕಾರ್ಡ್ ನೀಡಿ ಅರ್ಹ ಮತದಾರರನ್ನ ಕೈಬಿಡದಂತೆ ಯಾಕೆ ಕ್ರಮ ವಹಿಸಬಾರದು ಎಂಬ ಪ್ರಶ್ನೆಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಮಾರ್ಟ್ ಕಾರ್ಡ್ ನೀಡಿದ ಬಗ್ಗೆ ಘೋಷಣೆ ಮಾಡಿದ್ದಾರೆ ಎಂದರು. ಸ್ಮಾರ್ಟ್ ಕಾರ್ಡ್ ನೀಡುವುದಾದರೆ ಹೋರಾಟ ಯಾಕೆ ಎಂದು ಪ್ರಶ್ನೆ ಮಾಡಿದರೆ ಅವರ ಬಳಿ ಉತ್ತರ ಇರಲಿಲ್ಲ. ಸಸ್ಪೆಕ್ಟೆಡ್ ವೋಟರ್ಸ್ ಅಂತ ಪ್ರಿಂಟ್ ಮಾಡಿಕೊಟ್ಬಿಡ್ತದೆ, ಅದನ್ನೆಲ್ಲ ತೆಗಿತಾರೆ. ಈ ತರದ್ರೆಲ್ಲ ಮಾಡಿ ಮತದಾರನ ತೆಗಿಲಿಕ್ಕೆ ಹೆಂಗಿದೆ, ಯಾವ ಮೂಲದಲ್ಲಿ ತೆಗಿಲಿಕ್ಕೆ ಸಾಧ್ಯ ಅದೆಲ್ಲ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ವ್ಯವಸ್ಥೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಇರ್ಲಿಲ್ಲ. ಈ ಕ್ವಶನ್ ಮಾಡೋದು ಯಾವಾಗ ರೈಸ್ ಆಯ್ತೋ, ಹೆಂಗ್ ನೀವು ತೆಗಿತಾ ಇದೀರಿ ಅಂತ ಕ್ವಶನ್ ಮಾಡಿದಾಗ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅಲ್ಲಿ ಮತ್ತೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಂದಿದ್ದಾರೆ. ಅದನ್ನ ವಿರೋಧಿಸಬೇಕು ಅಂತ ಈ ರೀತಿ. ಉದಾಹರಣೆಗೆ ನನ್ನ ಹೆಸರು ಶ್ರೀರಂಗಾಚಾರಿ SRI ಅಂತ ಬರಿತೀನಿ, SRE ಅಂತ ಬರಿಬಹುದು, SHRI ಅಂತ ಬರಿಬಹುದು, SHRE ಅಂತ ಬರೋದು, 4 ರೀತಿ ಬರಿಬಹುದು. ಈ ಎರಡರಲ್ಲಿ ಯಾವ್ದ್ರಲ್ಲಿ ಡಿಸ್ಟರ್ಬೆನ್ಸ್ ಇದ್ರು ನನ್ನ ಹೆಸರು ಹೋಯ್ತು ಅಂತ ನಂದಾಗಿದೆ. ಈಗ 25ರಲ್ಲಿ SRI ಅಂತ ಇದೆ ನನ್ನ ಹೆಸರು, 2002ರಲ್ಲಿ SRE ಅಂತ ಇದೆ, ತೆಗಿತಾರೆ. ಏನ್ ಮಾಡ್ಲಿ ನಾನು ಈ ಭಾರತದ ಪೌರನಲ್ವಾ? ಕೇವಲ 1 ಅಕ್ಷರದ ಮಿಸ್ಟೇಕ್ ಇಂದ ಈ ತರದ್ದು ದುರಂತಗಳು ಈ ದೇಶದಲ್ಲಿ ಸಂಘಟಿಸ್ತಾ ಇದ್ದಾವೆ ಬಂಧುಗಳೇ. ಇದನ್ನ ನಾವು ಸಾರ್ವಜನಿಕರ ಗಮನಕ್ಕೆ ತರಬೇಕು. ವ್ಯಾಪಕವಾಗಿ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿ. ಇನ್ನು ನಿಮ್ಮ ಹೋರಾಟ ಜನರ ಮತಕ್ಕಾಗಿಯಲ್ಲ, ಕೇವಲ ಬಿಜೆಪಿ ವಿರುದ್ಧ ಮಾತ್ರ ಅಲ್ಲವೇ ಎಂಬ ಪ್ರಶ್ನೆಗೆ ತಬ್ಬಿಬ್ಬಾದ ಹೋರಾಟಗಾರರು ಇಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದ್ರು. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಬೂತ್ ಮಟ್ಟದಲ್ಲಿ ಕ್ರಮ ವಹಿಸಿ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಕ್ರಮ ವಹಿಸಿದರೆ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಲು ಕಾರಣವೇನು? ನೀವು ಕಾಂಗ್ರೆಸ್ ಹೇಳಿದಂತೆ ಹೋರಾಟ ಮಾಡುತ್ತಿದ್ದೀರಾ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ನೀಡಲು ತಿಣುಕಾಡುವಂತಾಯಿತು. ಒಟ್ನಲ್ಲಿ ಎಸ್ಐಆರ್ ಪ್ರಗತಿಪರ ಹೋರಾಟಗಾರರಲ್ಲೂ ನಡುಕ ಹುಟ್ಟಿಸಿದ್ದು, ಶತಾಯಗತಾಯ ಅನುಷ್ಠಾನವಾಗದಂತೆ ತಡೆಯಲು ಆಡಳಿತಾರೂಢ ಕಾಂಗ್ರೆಸ್ ಸೇರಿದಂತೆ ಪ್ರಗತಿಪರ ಪಕ್ಷಗಳಾದ ಸಿಪಿಎಂ, ಎಸ್ಡಿಪಿಐ ಮತ್ತು ಪ್ರಗತಿಪರ ಸಂಘಟನೆಗಳು ಶ್ರಮ ವಹಿಸುತ್ತಿವೆ ಎಂಬುದು ಸ್ಪಷ್ಟವಾಯಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.